ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಬ್ಲೌಸ್ ಡಿಸೈನ್ಸ್ನ ಅಂದರೆ ಒಂದು ಮದುವೆ ಫಂಕ್ಷನ್ಗೆ ತುಂಬ ಬ್ಲೌಸ್ ಡಿಸೈನ್ಸ್ನ ಸ್ಟಿಚ್ ಮಾಡಿದ್ದೀನಿ. ವರ್ಕ್ ಹಾಕಿದ್ದೀನಿ, ಮಿಷಿನ್ ವರ್ಕ್ ಆಗಿರ್ಬೋದು, ಹ್ಯಾಂಡ್ ವರ್ಕ್ ಆಗಿರ್ಬೋದು, ಮತ್ತು ಬೋಟ್ ನೆಕ್ಸ್ ಆಗಿರ್ಬೋದು. ತುಂಬ ಡಿಸೈನ್ಸ್ನ ನಾನು ವರ್ಕ್ ಹಾಕಿದ್ದೀನಿ. ಓಕೆನಾ, ತೋರಿಸ್ತೀನಿ ಯಾವ ರೀತಿಯಾಗಿ ವರ್ಕ್ ಹಾಕಿದ್ದೀನಿ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೋಟ್ ನೆಕ್ಕಲ್ಲೇ ಡಿಫ್ರೆಂಟ್ ನೆಕ್ ಶೇಪ್ಸ್ನೆಲ್ಲ ಪ್ರಿಪೇರ್ ಮಾಡಿದ್ದೀನಿ. ನೆಕ್ಸ್ಟು ಫುಲ್ಲು ಬ್ಲೌಸೆಲ್ಲ ಹ್ಯಾಂಡ್ ವರ್ಕ್ ಮಾಡಿದ್ದೀನಿ. ನೋಡಿ, ನಾನು ಹೇಳೋದೇನಂತಂದರೆ ಏನೇ ಬಂದರೂ ನಾವೆಲ್ಲ ಕೆಲಸನೂ ಮಾಡೋ ಥರ ಒಂದು ಪ್ರಿಪ್ರೇಷನ್ ಮಾಡ್ಕೋಬೇಕು. ಫಸ್ಟು ನಾನು ಇಷ್ಟೊಂದು ಬ್ಲೌಸ್ನೆಲ್ಲ ಕಟ್ ಮಾಡಿದ್ದೀನಿ, ಇಷ್ಟೊಂದು ಬ್ಲೌಸೆಲ್ಲ ಸ್ಟಿಚ್ ಮಾಡಿದ್ದೀನಿ. ನೀವು ನಂಬೋದು 15 ಡೇಸ್ ಆಯ್ತಾ ಈ ಕೆಲಸ ಮಾಡೋಕ್ಕೆ ಶುರು ಮಾಡಿ ಅಂತ. 15 ಡೇಸು ಆಗಿಲ್ಲ, 1 ಮಂತು ಆಗಿಲ್ಲ, ಏನಿಲ್ಲ. ನಾನು ಒಬ್ಬಳೇ ಸಿಂಗಲ್ ಹ್ಯಾಂಡಲ್ ಮಾಡಿರೋದು. ಏನಂದರೆ ನಾನು ಒಂದು ನೈಟಲ್ಲೇ 12 ಬ್ಲೌಸ್ನ ಕಟ್ ಮಾಡಿ, ಅಂದರೆ 3 ಓ ಕ್ಲಾಕ್ಗೆ ಎದ್ದೆ, 5:30 ಅಷ್ಟರಲ್ಲಿ 12 ಬ್ಲೌಸ್ನ ಕಟ್ ಮಾಡಿಬಿಟ್ಟೆ. ಅದು ಡಿಫ್ರೆಂಟ್ ನೆಕ್ಕು ಶೇಪಲ್ಲಿ ಡಿಫ್ರೆಂಟ್ ಪ್ಯಾಟ್ರನ್ಸು, ಸ್ಲೀವ್ ಡಿಸೈನ್ ಬೇರೆ, ಬ್ಯಾಕ್ ಡಿಸೈನ್ ಬೇರೆ, ಫ್ರಂಟ್ ಡಿಸೈನ್ ಬೇರೆ, ಡಾಟ್ ಶೇಪ್ ಬೇರೆ, ಪ್ರಿನ್ಸಸ್ ಕಟ್ ಮಾಡಿದ್ದೀನಿ 12 ಬ್ಲೌಸು. ಆಮೇಲೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸ್ಗೆ ಬೇರೆ ಕಟ್ಟಿಂಗು, ಮಷಿನ್ ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸ್ಗೆ ಬೇರೆ ಕಟ್ಟಿಂಗು, ಎಲ್ಲದಕ್ಕೂ ಬೇರೆ ಬೇರೆ ಕಟ್ಟಿಂಗು. ಒಂದೇ ಮೆಜರ್ಮೆಂಟಲ್ಲಿ 12 ಬ್ಲೌಸ್ನ ಕಟ್ ಮಾಡಿದ್ದೀನಿ. ಒಂದೇ ಸರಿ ಇಟ್ಕೊಂಡು ಕಟ್ ಮಾಡಿಲ್ಲ, ಯಾಕಂದರೆ ಹ್ಯಾಂಡ್ ವರ್ಕೇ ಒಂಥರ ಕಟ್ ಮಾಡ್ಕೋಬೇಕು ಬ್ಲೌಸ್ನ, ಮತ್ತು ಮಾಮೂಲಿ ನಾರ್ಮಲ್ ಸ್ಟಿಚಿಂಗ್ಗೆ ಒಂಥರ ಕಟ್ ಮಾಡ್ಕೋಬೇಕು. ಬೋಟ್ ನೆಕ್ಕಲ್ಲಿ ಒಂದೇ ಸರಿ ಬೋಟ್ ನೆಕ್ ಬ್ಲೌಸ್ ಎಲ್ಲ ಕಟ್ ಮಾಡ್ಕೋಬೋದು. ಬಟ್ ಡಿಫ್ರೆಂಟ್ ನೆಕ್ ಶೇಪ್ ಇದ್ದಾಗ ಅದನ್ನ ಡ್ರಾಯಿಂಗ್ ಮಾಡಿ ಅದನ್ನು ಕೂಡ ಕಟ್ ಮಾಡಬೇಕಾಗುತ್ತೆ. ನಾನು ಡಿಫ್ರೆಂಟಾಗೆ ತುಂಬ ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ, ಯಾವ ರೀತಿಯಾಗಿ ಮಾಡಿದ್ದೀನಿ, ಮತ್ತು ಆ ಮದುವೆಗೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ ನಡೀತು, ಯಾವ ರೀತಿಯಾಗಿ ನಾನು ಆ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟು ನಾರ್ಮಲ್ ಬ್ಲೌಸಿಂದನೇ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ, ಇದು ಬಂದು ಪ್ರಿನ್ಸಸ್ ಕಟ್ ಬ್ಲೌಸ್. ಇದು ಡೀಪ್ ನೆಕ್ಕು, ಫುಲ್ ಡೀಪ್ ನೆಕ್ಕಲ್ಲಿದೆ ಇದು ಬ್ಲೌಸು. ಇದು ಆ್ಯಕ್ಚುಲಿ ಬಂದು ಆನ್ಲೈನಲ್ಲಿ ಬುಕ್ ಮಾಡಿದ್ರಂತೆ ಅವರು ಸ್ಯಾರಿ. ಬಟರ್ಫ್ಲೈ ಸ್ಯಾರಿ ಬಂದಿದೆ ಇವಾಗ, ಅಂದರೆ ಕೆಳಗಡೆ ಬಟರ್ಫ್ಲೈ ವರ್ಕ್ ಹಾಕಿರ್ತಾರೆ ಆ ಥರ ಸ್ಯಾರಿ ಇದು. ನೋಡಿ, ಈ ಥರ ಫ್ರಂಟ್ಗೆ ನಾನು ಬಟರ್ಫ್ಲೈನ ಕೂರಿಸಿದ್ದೀನಿ. ಇದು ಆ್ಯಕ್ಚುಲಿ ಬಂದು ತೋಳ್ಗೆ ಬಂದಿದೆ ಇದು ಡಿಸೈನು. ತೋಳ್ಗೆ ಬಂದಿರೋ ಡಿಸೈನ್ನ ನೋಡಿ, ಫ್ರಂಟ್ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಲೈನಿಂಗು, ಬಟ್ ಇಲ್ಲಿಗೆ ತೊಗೊಂಡಿದ್ದೀನಿ. ಯಾಕೆ ಈ ರೀತಿಯಾಗಿ ಬಂದಿದೆ ಅಂದರೆ, ಇದನ್ನು ನಾವು ಸ್ಟಿಚ್ ಮಾಡಿದ್ರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಕಾಣಲ್ಲ. ನಾವು ಇದನ್ನು ಸ್ಟಿಚ್ ಮಾಡಬಾರ್ದು, ಅದೇ ಥರ ಪ್ಲೇನಾಗಿ ಇಟ್ಟು ನಾವು ಸ್ಟಿಚ್ ಮಾಡಬೇಕು. ಲೈನಿಂಗ್ ಬಟ್ಟೆ ಮಾಮೂಲಿ ಅಟ್ಯಾಚ್ ಮಾಡಿಬಿಟ್ಟು ಪ್ಲೇನಾಗಿ ಬಿಟ್ರೆ ಈ ಥರ ಲುಕ್ ಬರುತ್ತೆ. ಫಿನಿಶಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟು. ನಾವು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬ್ಲೌಸ್ ಫಿನಿಶಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ನೋಡಿ, ಈ ಥರ ಬಟರ್ಫ್ಲೈ ಸ್ಲೀವ್ನ ನಾನು ಅಟ್ಯಾಚ್ ಮಾಡಿದ್ದೀನಿ. ಅವರಂದ್ರು ಕೈ ಎತ್ತಿದ್ರೆ ಕಾಣಬಾರ್ದು, ಅಂದರೆ ಸ್ಲೀವ್ಲೆಸ್ ಆಗಿರಬಾರ್ದು ಅಂದರು. ಕ್ಯಾಪ್ ಸ್ಲೀವ್ ಒಳಗಡೆ ಕ್ಯಾಪ್ ಸ್ಲೀವ್ ಹಾಕಿದ್ದೀನಿ. ಆ ಕ್ಯಾಪ್ ಸ್ಲೀವ್ ಮೇಲ್ಗಡೆ ಈ ಥರ ನಾನು ಅಂಬ್ರೆಲಾ ಸ್ಲೀವ್ನ ಹಾಕಿದ್ದೀನಿ. ಇದು ಫುಲ್ ಡೀಪ್ ಇದೆ, 10 ಎಬೋ ಇಂಚು ಡೀಪ್ ಇದೆ. ಕೆಳಗಡೆ 10 ಎಬೋ ಇಂಚ್ ಇದೆ ಡೀಪು. ತೋರಿಸ್ತೀನಿ ಯಾವ ರೀತಿಯಾಗಿ ಅಂತ. ನೋಡಿ, 10 ಎಬೋ 10 ಇದೆ ಇದು ಬ್ಯಾಕ್ ನೆಕ್ ಡೀಪು. ಇದು 14 ಇದೆ ಏನೋ ಬ್ಲೌಸ್ ಲೆಂತು. ಎಬೋ 10 ಇಂಚ್ ಇದೆ. ಶೋಲ್ಡರ್ ಪಟ್ಟಿ ಬಂದು 3 ಇಂಚ್ ಇದೆ. ಬ್ಯಾಕು ಯಾವುದಕ್ಕೂ ಇರಲಿ ಅಂತ ನಾನು ಟೈ ಇಟ್ಟಿದ್ದೀನಿ, ಯಾಕಂದರೆ ಅಷ್ಟು ಸುಲಭವಾಗಿ ಶೋಲ್ಡರ್ ಡ್ರಾಪ್ ಅನ್ನೋದೇನೂ ಆಗಲ್ಲ. ಬ್ಯಾಕು ಟೈ ಇರಲಿ ಅಂತ ಇಟ್ಟಿದ್ದೀನಿ. ಓಕೆನಾ, ನೋಡಿ, ಈ ರೀತಿಯಾಗಿ ಫ್ರಂಟ್ ಈ ರೀತಿಯಾಗಿ ಡೀಪ್ ಇದೆ, ಬ್ಯಾಕು ಕೂಡ ಡೀಪ್ ಇದೆ. ಪ್ರಿನ್ಸಸ್ ಕಟ್ ಮಾಡಿದ್ದೀನಿ ನಾನು, ಯಾವುದೇ ಥರದ ಕ್ರಾಸ್ ಪಟ್ಟಿ ಏನು ಅಟ್ಯಾಚ್ ಮಾಡಿಲ್ಲ. ಎಷ್ಟು ನೀಟಾಗಿ ಆ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ಬಂದಿದೆ ನೋಡಿ. ಈ ರೀತಿಯಾಗಿ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ಬರಬೇಕು. ಓಕೆನಾ, ಇದು ಕಟ್ಟಿಂಗ್ ಯಾವ ರೀತಿಯಾಗಿ ಮಾಡ್ಕೊಂಡೆ ಅಂದರೆ, ನಾನು ಇದಕ್ಕೆ 500 ರುಪೀಸ್ನ ಚಾರ್ಜ್ ಮಾಡ್ತೀನಿ. ಯಾಕಂದರೆ ಬಟರ್ಫ್ಲೈ ಸ್ಲೀವ್ನ ಮಾಡಿದ್ದೀನಿ, ನೆಕ್ಸ್ಟ್ ಒಳಗಡೆ ಕ್ಯಾಪ್ ಸ್ಲೀವ್ನ ಮಾಡಿದ್ದೀನಿ, ಫ್ರಂಟ್ ಈ ರೀತಿಯಾಗಿ ನೆಕ್ ಶೇಪ್ನ ಕೂರಿಸಿದ್ದೀನಿ ಬಟರ್ಫ್ಲೈಗೆ, ಮತ್ತು ಹಿಂದೆಗಡೆ ಟೈ ಮಾಡಿದ್ದೀನಿ, ಸ್ಯಾರಿ ಅರ್ಗೊಲ್ದಿದ್ದೀನಿ, ಎಲ್ಲ ಪ್ರತಿಯೊಂದು ಡೀಪ್ ನೆಕ್ ಆಗಿರ್ಬೋದು. ಬಟ್ ಕೆಲಸ ತುಂಬ ಇದೆ ಬ್ಲೌಸ್ಗೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂತ ಇದಕ್ಕೆ 500 ರುಪೀಸ್ನ ಚಾರ್ಜ್ ಮಾಡಿದ್ದೀನಿ. ತುಂಬ ಟ್ರೆಡಿಷ್ನಲ್ ಲುಕ್ ಇದೆ, ಮತ್ತು ಇದೊಂದು ಸಿಂಪಲ್ ಇದ್ರೂ ಸ್ಲಿಮ್ ಆಗಿರೋರ್ಗಂತೂ ಸೂಪರಾಗಿ ಕಾಣಿಸುತ್ತೆ. ನನಗೆ ಈ ಕಲರ್ ಸಖತ್ ಇಷ್ಟ ಆಯಿತು, ನನಗಂತೂ ಒಂಥರ ಸೂಪರಾಗಿ ಕಾಣಿಸ್ತಾ ಇದೆ. ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಈ ಥರ ಸ್ಯಾರಿನ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಆ್ಯಕ್ಚುಲಿ ಫುಲ್ ತೋಳ್ಗಿಂತ ಹಾಫ್ ತೋಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ಇದನ್ನು ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡೆ ಅಂದರೆ, ಫಸ್ಟು ಫುಲ್ ಡೀಪ್ ನೆಕ್ಕಲ್ಲೇ ಬ್ಯಾಕು ಫ್ರಂಟ್ ಎರಡನ್ನೂ ಡೀಪ್ ನೆಕ್ಕಲ್ಲೇ ಕಟ್ ಮಾಡ್ಕೊಂಡಿದ್ದು. ನಾನು ಕಸ್ಟಮರ್ ಏನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ, ಬ್ಯಾಕ್ ಹುಕ್ ಇಟ್ಬಿಡಿ, ಫ್ರಂಟಲ್ಲಿ ಈ ರೀತಿಯಾಗಿ ಇಟ್ಬಿಡಿ, ಬಟರ್ಫ್ಲೈ ಇಟ್ಬಿಟ್ಟು ಪ್ರಿನ್ಸಸ್ ಕಟ್ ಮಾಡ್ಬಿಟ್ಟು ಇಡಿ ಅಂತ ಅಂದರು. ನಾನು ಬ್ಯಾಕ್ ಹುಕ್ ಇಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಬ್ಯಾಕ್ ಹುಕ್ಕೆ ಫಸ್ಟೇ ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೊಳಕ್ಕೋಗಲ್ಲ. ಫಸ್ಟು ನೆಕ್ ಶೇಪೆಲ್ಲ ಫಿನಿಶಿಂಗ್ ಕೊಟ್ಟಾದಮೇಲೆ ಮಧ್ಯಕ್ಕೆ ಮಾಮೂಲಿ ಸೆಂಟ್ರಿಗೆ ಕರೆಕ್ಟಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ಬ್ಯಾಕ್ ಹುಕ್ ಹಾಕ್ತೀನಿ. ನಾನೇನು ಮಾಡಿದೆ ಅಂದರೆ, ಎಲ್ಲ ಕಟಿಂಗ್ ಎಲ್ಲ ಆದಮೇಲೆ ಇಟ್ಟು ನೋಡಿದೆ, ಹೆಂಗೆಂಗೋ ಇಟ್ಟು ನೋಡಿದೆ, ಫ್ರಂಟು ಅದು ಆಗ್ತಾಯಿಲ್ಲ ಅದು ಮಾಡೋಕ್ಕೆ ಸ್ಟಿಚ್ಚು. ಅದಕ್ಕೆ ನಾನೇನು ಮಾಡಿದೆ ಅಂದರೆ, 2 ಓಪನ್ ಮಾಡಿಬಿಟ್ಟು ಫ್ರಂಟಕ್ಕೆ ಬೆಟರ್ ಇದಕ್ಕೆ ಪ್ರಿನ್ಸಸ್ ಕಟ್ಟಿದ್ರೆ ಇರಲಿ ಅಂತ ಅಂದ್ಬಿಟ್ಟು ಫ್ರಂಟ್ ಓಪನ್ ಮಾಡಿ ಈ ರೀತಿಯಾಗಿ ಅಟ್ಯಾಚ್ ಮಾಡಿದೆ. ಈ ಬಟರ್ಫ್ಲೈ ಹತ್ರ ಇಲ್ಲಿ ಲೈನಿಂಗ್ ಬಟನ್ನ ಅಟ್ಯಾಚ್ ಮಾಡಿದೆ. ಈ ರೀತಿಯಾಗಿ ಬಟರ್ಫ್ಲೈ ಸ್ಲೀವು ನಾನು ನಾರ್ಮಲಾಗಿ ಬ್ಲೌಸ್ ಪೀಸಲ್ಲೇ ತೊಗೊಂಡಿನಿ, ಸ್ಯಾರಿಲಿ ಏನು ಕಟ್ ಮಾಡಿಲ್ಲ. ಯಾಕಂದರೆ ಲೆಂತಿ ಸ್ಲೀವ್ ಏನಿರೋದ್ರಿಂದ ಸ್ಲೀವಲ್ಲಿ ಏನಿತ್ತು, ಯಾಕಂದರೆ ಮೆಜರ್ಮೆಂಟ್ ಇದು 34 ಎದೆಯ ಸುತ್ತಳತೆ ಇದೆ, ಇದು 34 ಎದೆಯ ಸುತ್ತಳತೆ ಇರೋದ್ರಿಂದ ಕರೆಕ್ಟಾಗಿ 1 ಮೀಟ್ರ್ 1/4 ಮೀಟ್ರ್ ಇತ್ತು. ಇದಕ್ಕೆ ಅಡ್ಜಸ್ಟ್ ಆಯಿತು. ಈ ರೀತಿಯಾಗಿ ಈ ಡಿಸೈನ್ನ ಮಾಡಿದೆ. ಓಕೆನಾ, ಇದು ಬಂದು 34 ಎದೆಯ ಸುತ್ತಳತೆ ಇದೆ. 5 ಇಂಚ್ ಶೋಲ್ಡರ್ ಇಟ್ಟಿದ್ದೀನಿ, 5 ಇಂಚ್ ಆರ್ಮೋಲ್ ಲೆಂತ್ ಇಟ್ಟಿದ್ದೀನಿ ಡೀಪ್ ನೆಕ್ ಇರೋದ್ರಿಂದ. ನೆಕ್ಸ್ಟು ಬ್ಯಾಕ್ ಪಟ್ಟಿ ಬಂದು 3.5 ಇಂಚ್ ಇಟ್ಟಿದ್ದೀನಿ. ಓಕೆನಾ, ಫ್ರಂಟ್ ನೆಕ್ ಡೀಪ್ ಬಂದು 7.75 ಇಂಚ್ ಇಟ್ಟಿದ್ದೀನಿ.
ಇದು ಡೀಪ್ ನೆಕ್ ಆಯಿತು. ನೆಕ್ಸ್ಟ್ ಬಂದು ಇದು ಬೋಟ್ ನೆಕ್ಕು. ಇದೊಂಥರ ಡಿಫ್ರೆಂಟಾಗಿದೆ. ಇದು ಬೋಟ್ ನೆಕ್ಕು ಮೈಸೂರು ಸಿಲ್ಕ್ ಸ್ಯಾರಿ ಇದು. ಇದಕ್ಕೆ ವರ್ಕ್ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಸ್ಯಾರಿ ಬ್ಲೌಸು ತುಂಬ ತೆಳು ಇದೆ. ಅದು ನಾವು ವರ್ಕ್ ಹಾಕಬೇಕಾದ್ರೆ ಒಂಥರ ಇರುತ್ತೆ, ಮೈಸೂರು ಸಿಲ್ಕ್ಗೆ ವರ್ಕ್ ಹಾಕಾದ್ಮೇಲೆ ಒಂಥರ ಎಕ್ಸ್ಟೆಂಡ್ ಆಗುತ್ತೆ. ಅಂದರೆ ಜಾಸ್ತಿ ಸ್ವಲ್ಪ ಥಿಕ್ನೆಸ್ ಇಲ್ಲ, ಅದೇ ಬೇಜಾರು. ನೋಡಿ ಫ್ರಂಟಿದು ಪ್ರಿನ್ಸಸ್ ಕಟ್ ಮಾಡಿದ್ದೀನಿ. ಕಾಣಿಸ್ತಾ ಇರ್ಬೋದು. ಫ್ರಂಟ್ ಈ ಶೇಪ್ ಕೊಟ್ಟಿದ್ದೀನಿ. ಇದಕ್ಕೆ ಪೈಪಿಂಗ್ ಯಾವುದೇ ಥರ ಪೈಪಿಂಗ್ ಕೊಟ್ಟಿಲ್ಲ. ಮತ್ತು ಸ್ಲೀವ್ ಕೂಡ ನಾರ್ಮಲ್ ಸ್ಲೀವ್ ಮಾಡಿದ್ದೀನಿ. ಬ್ಯಾಕು ತುಂಬ ಡಿಫ್ರೆಂಟಾಗಿ ಮಾಡಿದ್ದೀನಿ, ಏನಂತ ತೋರಿಸ್ತೀನಿ, ಬಟ್ ಕಾಣಿಸೋ ಥರ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಮೇಲ್ಗಡೆ ಒಂದು ಹುಕ್ ಹಾಕ್ಕೊಳ್ಳೋದು, ಮತ್ತು ನೆಕ್ಸ್ಟು ಇಲ್ಲೂ ಅಷ್ಟೇ ಹುಕ್ ಹಾಕ್ಕೊಳ್ಳೋದು. ಹುಕ್ ಹಾಕ್ಬಿಟ್ಟು ತೋರಿಸ್ತೀನಿ ರೀ. ಈ ರೀತಿಯಾಗಿ ಹುಕ್ ಹಾಕ್ಬಿಡೋದು. 5 ಹುಕ್ ಇಟ್ಟಿದ್ದೀನಿ, ಯಾಕಂದರೆ ಸೇಫ್ಟಿ ಇರಲಿ ಅಂದ್ಬಿಟ್ಟು 5 ಹುಕ್ ಇಕ್ಕಿದ್ದೀನಿ. ಈ ರೀತಿಯಾಗಿ ಹುಕ್ ಹಾಕ್ಬಿಟ್ಟು ಟೈ ಕಟ್ಟೋದು. ಇದೊಂಥರ ಫ್ಯಾಷನಬಲ್ ಆಗಿ ಚೆನ್ನಾಗಿದೆ. ಇದು ಫ್ಯಾಷನಾಗಿ ಚೆನ್ನಾಗಿ ಬಂದಿದೆ ಇದು ಬ್ಲೌಸ್ ಡಿಸೈನು. ಇದು ಕಟ್ಟಿಂಗ್ ಬಂದು ಬೋಟ್ ನೆಕ್ಕು. ಶೋಲ್ಡರ್ ಬಂದು 7 ಇಂಚ್ ಇಕ್ಕಿದ್ದೀನಿ. ಆರ್ಮೋಲ್ ಲೆಂತ್ ಬಂದು 7 ಇಂಚ್ ಇಕ್ಕಿದ್ದೀನಿ. ಇದನ್ನ ಕಟ್ ಮಾಡಬೇಕಾದ್ರೆ ನೋಡಿ ಈ ರೀತಿಯಾಗಿ ಬ್ಯಾಕ್ ಪಟ್ಟಿ ಹತ್ರ ಈ ರೀತಿಯಾಗಿ ಹುಕ್ ಹಾಕ್ತೆ ಅಂದ್ಕೊಳ್ಳಿ. ಈ ರೀತಿಯಾಗಿ ಹುಕ್ ಹಾಕಾದ್ಮೇಲೆ ಇಲ್ಲಿ ದಾರ ಕೊಟ್ಟಿದ್ದೀನಿ, ಮೇಲೆ ಕಾಣಿಸ್ತಾ ಇರ್ಬೋದು ನಿಮಗೆ, ಮೇಲೆ ದಾರ ಕೊಟ್ಟಿದ್ದೀನಿ. ಈ ದಾರನ ಮಾಮೂಲಿ ನಾವು ಜಡೆ ಕಟ್ತೀವಿ ನೋಡಿ, ನಾವು ಜಡೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಜಡೆ ಕಟ್ಕೊಂಡು ಫ್ಲವರ್ ಥರ ಹಾಕ್ಕೊಳ್ಳಲ್ವಾ, ಆ ರೀತಿಯಾಗಿ ಹಾಕ್ಕೊಳ್ಳೋದು. ಈ ರೀತಿಯಾಗಿ ಅದು ಇಟ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಈ ರೀತಿಯಾಗಿ ನೋಡಿ ಕೆಳಗಡೆ ಈ ರೀತಿಯಾಗಿ ಕಟ್ಕೊಂಡು ಈ ರೀತಿಯಾಗಿ ಬಿಡೋದು. ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಕೆಳಗಡೆ ಕಟ್ಕೊಂಡು ಈ ರೀತಿಯಾಗಿ ದಾರನ ಹಿಂಗೆ ಕೆಳಗಡೆ ಬಿಡಬೇಕು. ಮೇಲ್ಗಡೆ ಒಂದು ಉಕ್ಕಿದೆ, ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಕಾಣಿಸ್ತಾ ಇದೆಯಾ ನಿಮಗೆ? ಈ ರೀತಿಯಾಗಿ ಕೆಳಗಡೆ ನೋಡಿ ಯಾವ ರೀತಿಯಾಗಿ ಇಲ್ಲಿದೆ ಅಂತ ನೋಡಿ. ಯಾವ ರೀತಿಯಾಗಿ ಇಲ್ಲಿ ಕಟ್ಕೊಂಡು ಈ ಥರ ಇಡೋದು. ಇದು ಒಂಥರ ಫ್ಯಾಷನ್ ಬ್ಲೌಸು. ಬ್ಯಾಕ್ ನೆಕ್ ಶೇಪ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬ್ಯಾಕ್ ನೆಕ್ ಶೇಪು. ಅಲ್ಲಿ ದಾರನ ಕಟ್ಕೊಳ್ಳೋದು. ಈ ರೀತಿಯಾಗಿ ಶೇಪ್ ಇಟ್ಟಿದ್ದೀನಿ, ಬಟ್ ನಾನು ತೋರಿಸೋ ಥರ ತೋರಿಸ್ತೀನಿ. ಇದೆಲ್ಲ ನೀಟಾಗಿ ಬಂದಿದೆ ನೋಡಿ. ಬ್ಯಾಕ್ ನೆಕ್ ಈ ಥರ ನಾನು ಕಟ್ ವರ್ಕ್ ಶೇಪ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ನಾನು ಈ ಥರ ಟೈ ಇಟ್ಟಿದ್ದೀನಿ. ಆ ಟೈನೇ ಅವರು ಫ್ಲವರ್ ಥರ ಕ್ರಿಯೇಟ್ ಮಾಡ್ಕೋಬೇಕು. ಓಕೆನಾ? ಇದೊಂಥರ ಪ್ಯಾಟ್ರನ್ನು ನಾನು ಹೇಳಿದೆ. ಇದು ಬ್ಯಾಕು ನೆಕ್ ಬಂದು ಮಾಮೂಲಿ ಅದೇ ಅಷ್ಟು 10.5 ಅಷ್ಟೇ ಇದೆ. ಇದೇನು ಇದಿಲ್ಲ, ಹೇಳಿದ್ದೀನಿ. ಶೋಲ್ಡರ್ 7 ಇಂಚ್ ಇಟ್ಕೊಂಡಿದ್ದೀನಿ, ಆರ್ಮಲ್ ಲೆಂತ್ 7 ಇಂಚ್ ಇಟ್ಕೊಂಡಿದ್ದೀನಿ ಅಂತ. ನೆಕ್ಸ್ಟು ಇದು ಕೂಡ ಬೋಟ್ ನೆಕ್ಕೆ. ಇದು ಬೋಟ್ ನೆಕ್ಕಲ್ಲಿ ಡಿಫ್ರೆಂಟ್. ಇದು ಕಾಮನ್ ನೆಕ್ ನೋಡಿರ್ತೀರ ನೀವು. ತೋರಿಸ್ತೀನಿ ಇದು ನೆಕ್ ಯಾವ ರೀತಿಯಾಗಿದೆ ಅಂತ. ಇದಕ್ಕೆ ಬಫ್ ಸ್ಲೀವ್ ಇಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಇದು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತೋರಿಸ್ತೀನಿ ರೀ ಬ್ಯಾಕ್ ಯಾವ ಥರ ಇಕ್ಕಿದ್ದೀನಿ ಅಂತ ನೋಡಿ. ಬ್ಯಾಕ್ ಈ ರೀತಿಯಾಗಿ ಇಕ್ಕಿದ್ದೀನಿ ನೋಡಿ. ಇದನ್ನು ಜಾಸ್ತಿ ಬ್ರಾಡಾಗಿ ತೆಗಿಕ್ಕೆ ಹೋಗ್ಬಿಡ್ರಿ. ಈ ಥರ ಶೇಪ್ ಇದ್ದಾಗ ಅದು ನಾವು ಈ ಬ್ಲೌಸ್ನ ಈ ರೀತಿ ಎಳ್ದು ಹಾಕೊಂಡಾಗ ಅದು ಈ ಥರ ಇಗ್ಲಿಸ್ಕೊಂಡಾಗುತ್ತೆ. ಈ ರೀತಿಯಾಗಿ 1.25 ಇಂಚು 3/4 ಇಂಚಲ್ಲಿ ಈ ರೀತಿಯಾಗಿ ಓಪನ್ ಶೇಪ್ ಇಟ್ಬಿಟ್ಟು ಈ ರೀತಿಯಾಗಿ ಒಂದು ಉಕ್ಕಿಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರಂಟು ಅಷ್ಟೇ ಡೀಪ್ ನೆಕ್ ಇಟ್ಟಿದ್ದೀನಿ. ಫ್ರಂಟು ಈ ರೀತಿಯಾಗಿ ಸ್ಮಾಲ್ ಬಫ್ ಇಟ್ಟಿದ್ದೀನಿ. ಇಲ್ಲಿ ಮೇಲ್ಗಡೆ ಸ್ಮಾಲ್ ಬಫ್ ಇಟ್ಟಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಮೇಲ್ಗಡೆ ಸ್ಮಾಲ್ ಬಫ್ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು. ನನಗೂ ಸಖತ್ ಇಷ್ಟ ಆಯಿತು. ಸ್ಯಾರಿ ಸಿಂಪಲ್ ಇರೋದ್ರಿಂದ ಬ್ಲೌಸು ಕೂಡ ಒಂದು ಟ್ರೆಡಿಷ್ನಲ್ ಲುಕ್ ಬೇಕಂದರೆ ಇದನ್ನು ಅಷ್ಟೇ ಬೋಟ್ ನೆಕ್ ಬ್ಲೌಸ್ಗೆ ಎಲ್ಲರನ್ನ ಕಟ್ ಮಾಡಿಕೊಂಡು ಅದು ನೆಕ್ ಶೇಪ್ ಬೇರೆ ಬೇರೆ ಡಿಫ್ರೆಂಟಾಗಿ ನಾನು ಕಟ್ ಮಾಡಿದೆ. ನೆಕ್ಸ್ಟ್ ತೋರಿಸ್ತೀನಿ ಇನ್ನೊಂದು. ಇದು ತುಂಬ ಚೆನ್ನಾಗಿದೆ. ಪೈಪಿಂಗ್ ಕೊಡೋದು ತುಂಬ ಕಷ್ಟ. ಇದು ಕಟ್ ವರ್ಕ್ ಶೇಪ್, ಈ ಥರ ಕಟ್ ವರ್ಕ್ ಶೇಪ್ಗೆ ಪೈಪಿಂಗ್ ಕೊಡೋದು ತುಂಬ ಕಷ್ಟ. ನಾನು ಯಾವ ರೀತಿ ಫಿನಿಶಿಂಗ್ ಕೊಟ್ಟಿದ್ದೀನಿ ಅಂತ ಗಮನಿಸಿ ನೋಡ್ಕೊಳ್ಳಿ, ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದೀನಿ ಅಂತ. ನೆಕ್ಸ್ಟ್ ನೋಡಿ ತೋರಿಸ್ತೀನಿ. ಬಾರ್ಡ್ರು ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ. ನಾನು ಉಕ್ಕಪಟ್ಟಿ ಹತ್ರ ಬಾರ್ಡ್ರು ಕೂಡ ಅಟ್ಯಾಚ್ ಮಾಡಿದ್ದೀನಿ, ತೋರಿಸ್ತೀನಿ ರೀ ನಿಮಗೆ. ಇದನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಸ್ಟಮರೇ ಕಳಿಸಿದ್ದು. ಕಸ್ಟಮರ್ ನಾವು ತುಂಬ ಡಿಸ್ಕಸ್ ಮಾಡಿದ್ವಿ. ಏನಂದರೆ ಯಾವ ರೀತಿಯಾಗಿ ಪ್ಯಾಟರ್ನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ರೀತಿಯಾಗಿ ಅದೆಲ್ಲ ಡಿಸ್ಕಸ್ ಮಾಡೇಬೇಕು, ಆವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ ಇಲ್ಲಿ ಟೈ ಕಟ್ಟರೆ ಚೆನ್ನಾಗಿದೆ. ನೆಕ್ ಶೇಪ್ ತುಂಬ ಚೆನ್ನಾಗಿ ಬಂದಿದೆ. ಇದು ಬ್ಯಾಕ್ ಇರೋ ಬಾರ್ಡ್ರ್ ಕೊಟ್ಟು ಈ ಥರ ಉಕ್ ಹಾಕಿದ್ದೀನಿ. ಇಲ್ಲಿ ಟೈ ಕಟ್ಟಿದ್ರೆ ನಮಗೆ ನೆಕ್ ಶೇಪ್ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ ನೋಡಿ ನೆಕ್ ಶೇಪ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೆಕ್ ಶೇಪ್ ಈ ಥರ ಕಾಣಿಸ್ತಾ ಇದೆ. ಈ ಥರ ಕಟ್ ವರ್ಕ್ ಶೇಪೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಪೈಪಿಂಗ್ ನೋಡಿ ಎಷ್ಟು ನೀಟಾಗಿ, ಮೂಲೆಯಲ್ಲೆಲ್ಲ ಎಷ್ಟು ನೀಟಾಗಿ ಕೊಟ್ಟಿದ್ದೀನಿ. ಒಂದೇ ಈಕ್ವಲಾಗಿ ಕೊಟ್ಟಿದ್ದೀನಿ. ನಾನು ಪೈಪಿಂಗ್ನ ಎಲ್ಲೂ ಏರುಪೇರು ಮಾಡಿಲ್ಲ. ಫ್ರಂಟ್ಗೂ ಕೂಡ ನಾನು ಪೈಪಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ ನೋಡಿ. ಫ್ರಂಟ್ಗೆ ಕೂಡ ಪೈಪಿಂಗ್ ಅನ್ನೋದು ಕೊಟ್ಟಿದ್ದೀನಿ. ಪ್ರಿನ್ಸಸ್ ಕಟ್ಟೆ ಮಾಡಿದ್ದೀನಿ ಇದು ಕೂಡ. ಮತ್ತು ತೋಳ್ಗೂ ಕೂಡ ಪೈಪಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಕಟ್ ವರ್ಕ್ ಶೇಪ್ ಬಂದಾಗ ಪೈಪಿಂಗ್ ಮಾಡೋದು ತುಂಬ ಕಷ್ಟ. ಬೇಕು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹೆಚ್ಚಿನ ಕಮೆಂಟ್ಸ್ ಬಂದರೆ ಪೈಪಿಂಗ್ ಯಾವ ರೀತಿಯಾಗಿ ಮಾಡೋದು, ಅದು ಟ್ರಿಕ್ಸ್ ಯಾವ ರೀತಿಯಾಗಿ ಫಾಲೋ ಮಾಡೋದು, ಅದು ಈ ರೀತಿಯಾಗಿ ಇನ್ವಿಸಿಬಲಲ್ಲಿ ಆ ಥರ ಪೈಪಿಂಗ್, ಈ ಥರ ಕಟ್ ವರ್ಕ್ ಈ ರೀತಿಯಾಗಿ ಇನ್ವಿಸಿಬಲಲ್ಲಿ ಯಾವ ರೀತಿಯಾಗಿ ಪೈಪಿಂಗ್ ಕೊಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬಾರ್ಡ್ರನ್ನ ನೋಡಿ ಕೆಳಗಡೆ ಯಾವ ಥರ ಅಟ್ಯಾಚ್ ಮಾಡಿದ್ದೀನಿ, ಮೇಲ್ಗಡೆ ಟೈ ಕಟ್ಕೊಳ್ಳೋದು. ಓಕೆನಾ? ಇದೊಂಥರ ಪ್ಯಾಟರ್ನ್ ಆಯಿತು. ಇದು ಬೋಟ್ ನೆಕ್ಕೆಲ್ಲ ಡಿಫ್ರೆಂಟ್ ನೆಕ್ ಶೇಪು. ನೆಕ್ಸ್ಟ್ ಇನ್ನೊಂದು ಥರ ಬೋಟ್ ನೆಕ್ಕೆಲ್ಲ ಡಿಫ್ರೆಂಟ್ ಆಗಿರೋ ನೆಕ್ ಶೇಪ್ನ ನಾನು ನಿಮ್ಗೆ ತೋರಿಸ್ತೀನಿ. ಇದು ಕೂಡ ಡಿಫ್ರೆಂಟ್ ಆಗಿದೆ. ಇದೊಂಥರ ಮೇಲ್ಗಡೆ ಪ್ಯಾಚು, ಮೇಲ್ಗಡೆ ಒಂಥರ ಪ್ಯಾಚ್ ಕೊಟ್ಟಿದ್ದೀನಿ, ತೋರಿಸ್ತೀನಿ ನೋಡಿ. ಇವಾಗ ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ನೋಡಿ. ಗ್ರೀನ್ ಕಲರ್ ನಾನು ಕೊಟ್ಟಿದ್ದೀನಿ. ಮೇಲ್ಗಡೆ ಪ್ಯಾಚು ಗ್ರೀನ್ ಕಲರ್ ಕೊಟ್ಟಿದ್ದೀನಿ. ಕೆಳಗಡೆ ನಾರ್ಮಲಾಗಿ ಈ ಥರ ಪಿಂಕ್ ಕಲರ್ ಇದೆ. ಫ್ರಂಟು ಈ ರೀತಿಯಾಗಿ ಶೇಪುನ ಕಟ್ ಮಾಡಿದ್ದೀನಿ. ಫ್ರಂಟ್ ಯಾವ ರೀತಿಯಾಗಿ ಶೇಪ್ ಹಿಂಗೆ ಬಂದಿದೆ. ಫ್ರಂಟ್ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ. ಇದು ಕೂಡ ಬೋಟ್ ನೆಕ್ಕೆಲ್ಲ. ಇದು ಬೋಟ್ ನೆಕ್ಕೆಲ್ಲಿ ನಾರ್ಮಲ್ ಕಟಿಂಗ್ ಆದರೂ ಬ್ಲೌಸ್ ಲೆಂತ್ ಕಟ್ ಮಾಡಬೇಕಾದ್ರೆ 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಪ್ಯಾಚ್ ಮಾಡಬೇಕು. ಇದನ್ನು ಸ್ಯಾರಿ ಗ್ರೀನ್ ಕಲರ್ ಇತ್ತು, ಅದಕ್ಕೆ ನಾನು ಈ ರೀತಿಯಾಗಿ ವರ್ಕ್ ಹಾಕಿದ್ದೀನಿ. ಈ ರೀತಿಯಾಗಿ ಡಿಸೈನ್ ಕಟ್ ವರ್ಕ್ ಇಟ್ಬಿಟ್ಟು ಡಿಸೈನ್ ಮಾಡಿದ್ದೀನಿ. ಓಕೆನಾ? ಇದೊಂದು ಐತಿ, ಇದೊಂದು ಪ್ಯಾಟ್ರನ್. ಇದೆಲ್ಲ ಬೋಟ್ ನೆಕ್ಕೆಲ್ಲೇ ಪ್ಯಾಟ್ರನ್ ಮಾಡಿದ್ದೀನಿ.
ನೆಕ್ಸ್ಟು ಇನ್ನೊಂದು ತೋರಿಸ್ತೀನಿ, ಡೀಪ್ ನೆಕ್ಕಲ್ಲಿ ಮಾಡಿರುವಂಥದ್ದು. ಡೀಪ್ ನೆಕ್ಕಲ್ಲಿ ಅರ್ಶಿನ ಶಾಸ್ತ್ರಕ್ಕೆ ಅಂದ್ಬಿಟ್ಟು ಮಾಡಿದ್ದೀನಿ ನೋಡಿ. ಫ್ರಂಟು ವಿ ಶೇಪ್ ಮಾಡಿದ್ದೀನಿ, ಪ್ರಿನ್ಸಸ್ ಕಟ್ಟಿದ್ದು ಫ್ರಂಟು ವಿ ಶೇಪ್ ಮಾಡಿದ್ದೀನಿ. ಬ್ಯಾಕ್ ತೋರಿಸ್ತೀನಿ, ಬ್ಯಾಕು ಡೀಪ್ ನೆಕ್ಕು, ಬ್ಯಾಕು ಕಿಟ್ಟಿದ್ದೀನಿ. ಇದನ್ನ ಫುಲ್ಲು ಬ್ರಾಡ್ ಇಟ್ಟಿದ್ದೀನಿ, ಇದಕ್ಕೆ ಫುಲ್ಲು ಬ್ರಾಡ್ ಇಟ್ಟಿದ್ದೀನಿ. ಡೀಪ್ ನೆಕ್ಕಲ್ಲೇ ಫುಲ್ಲು ಬ್ರಾಡ್ ಇಟ್ಟಿದ್ದೀನಿ. ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ. ಫುಲ್ಲು ಬ್ರಾಡ್ ನೆಕ್ ಅವ್ರಿಗೆ ಹೇಳಿದ್ದೀನಿ ಕಸ್ಟಮರ್ಗೆ ಬ್ರಾಡ್ ಇರಲಿ ಅಂದರೆ, ಯಾಕಂದರೆ ಅರ್ಶಿನ ಶಾಸ್ತ್ರ ಇರೋದ್ರಿಂದ ಬ್ರಾಡ್ ನೆಕ್ ಇದ್ದರೆ ಚೆನ್ನಾಗಿರುತ್ತೆ. ನೀವು ಅನ್ಬೋದು ಇದೇನು ಟೈ ಇಷ್ಟೊಂದು ಟೈ ಕಾಣಿಸ್ತಾ ಇದೆಯಲ್ಲ ಅಂತ ಅನ್ಕೋಬೋದು ನೀವು. ಬ್ಯಾಕ್ ನೋಡಿ ಡೀಪ್ ನೆಕ್ಕು ಈ ರೀತಿಯಾಗಿ ಟೈ ಮೇಲ್ಗಡೆ ಆಯಿತಾ. ಫ್ರಂಟಲ್ಲಿ ಏನು ಮಾಡಿದ್ದೀನಿ ಗೊತ್ತಿಲ್ಲ, ಫ್ಯಾಷನ್ ಅಂದರೆ ಫ್ಯಾಷನ್ ಮಾಡಿದ್ದೀನಿ. ಇದಕ್ಕೆ ಫ್ಯಾಷನಬಲ್ ಆಗಿರಲಿ, ಫೋಟೋಶೂಟ್ಗೆ ಚೆನ್ನಾಗಿರುತ್ತೆ ಅಂದರೆ ಫ್ರಂಟು ಶೇಪ್ ಎತ್ತಿದ್ದೀನಿ, ಸ್ವಲ್ಪ ಒಂದು 3/4 ಇಂಚ್ ಮೇಲ್ಗಡೆ ಶೇಪ್ ಎತ್ತಿದ್ದೀನಿ. ಫ್ರಂಟಿಂದ ಈ ರೀತಿಯಾಗಿ ತಿರುಗಿಸ್ಕೊಂಡು ನಾವು ತೋರಿಸ್ತೀನಿ ನೋಡಿ. ಈ ಥರ ಕಟ್ ವರ್ಕ್ ಫ್ರಂಟಲ್ಲಿ ಈ ಥರ ಕಟ್ಕೊಟ್ಬಿಟ್ಟು, ಈ ದಾರ ಇದೆಯಲ್ಲ, ಇದು ದಾರ ಇದು ಫ್ರಂಟಿಂದ ಈ ರೀತಿಯಾಗಿ ತಿರುಗಿಸ್ಕೊಂಡು ಹಿಂದೆ ಕಟ್ಕೊಳ್ಳೋದು. ತುಂಬ ಟ್ರೆಡಿಷ್ನಲ್ ಆಗಿರುತ್ತೆ ಮತ್ತು ಫೋಟೋಶೂಟ್ ತುಂಬ ಚೆನ್ನಾಗಿರುತ್ತೆ. ನಾನು ಆಮೇಲೆ ಥಿಂಕ್ ಮಾಡಿದೆ, ಇದಕ್ಕೆ ಫ್ಲೀಟ್ಸ್, ನರ್ಗೆ ಫ್ಲೀಟ್ಸಲ್ಲಿ ಇದಕ್ಕೆ ಸ್ಲೀವ್ಗೆ ಅಟ್ಯಾಚ್ ಮಾಡಿದ್ರೆ ಇನ್ನೂ ಫೋಟೋಶೂಟ್ ಚೆನ್ನಾಗಿರೋದಲ್ಲ. ನಾರ್ಮಲ್ ಸ್ಲೀಪಲ್ಲೂ ನರ್ಗೆ ಸ್ಲೀವ್ ಇಡಬೇಕಾಗಿತ್ತು ಅಂತ ಅನಿಸ್ತು. ಬಟ್ ಓಕೆ, ನೆಕ್ಸ್ಟ್ ಟೈಮ್ ಯಾರಾದರೂ ಅರ್ಶಿನ ಶಾಸ್ತ್ರಕ್ಕೆ ಬಂದಾಗ ಸ್ಯಾರಿ ತೊಗೊಂಡು ಅದೇ ರೀತಿಯಾಗಿ ಮಾಡ್ತೀನಿ ನೋಡಿ. ಫ್ರಂಟಿಂದ ಬ್ಯಾಕಿಗೆ ಈ ರೀತಿಯಾಗಿ ಟೈ ಕಟ್ಟೋದು. ಓಕೆನಾ, ಇದು ಒಂಥರ ಡಿಫ್ರೆಂಟ್ ಪ್ಯಾಟ್ರನ್ನು. ಈ ಪ್ಯಾಟ್ರನ್ ಎಲ್ಲ ಕಟ್ ಮಾಡೋಕ್ಕೆ ನಾನು 3 ಗಂಟೆಯಿಂದ 5:15 ಅಷ್ಟರಲ್ಲಿ ಇಷ್ಟೊಂದು ಪ್ಯಾಟ್ರನ್ ಎಲ್ಲ ಕಟ್ ಮಾಡಿದ್ದೀನಿ ಅಂದರೆ ನೋಡ್ಕೊಳ್ಳಿ. ಅವರು ಕಸ್ಟಮರ್ ಬಂದು ಮದುವೆ 3 ದಿನ ಇದೆ, ಒಂದು ಬ್ಲೌಸು ಕಟ್ಟಾಗಿಲ್ಲ, ಯಾವ ಥರ ಅಂದರೂ ಸಾಯಂಕಾಲ ನೋಡಿದ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಒಂದು ದಿನದಲ್ಲೇ. ತೋರಿಸ್ತೀನಿ, ಇದು ಮಷಿನ್ ಎಂಬ್ರಾಯ್ಡ್ರಿ ತುಂಬ ಚೆನ್ನಾಗಿದೆ. ವರ್ಕ್ ಹಾಕಿದ್ದೆ ನಾನು, ವರ್ಕ್ ಹಾಕಿರೋದು ವೀಡಿಯೋ ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ಬಿಡ್ತೀನಿ ಅದು ವೀಡಿಯೋನ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ಟ್ರೆಡಿಷ್ನಲ್ ಕೊಡುತ್ತೆ. ಮತ್ತು ಇಲ್ಲಿ ಓಲೋಲಿ ಇಟ್ಟಿದ್ದೀನಲ್ವ, ನಾನು ಓಲೋಲಿ ಇಟ್ಟಿದ್ದೀನಿ ಕಾಣಿಸ್ತಾ ಇದೆಯಾ. ಮತ್ತು ಇಲ್ಲೆಲ್ಲ ಗ್ಯಾಪ್ ಇಟ್ಟಿದ್ದೀನಿ. ಇಲ್ಲಿ ಮಲ್ಟಿ ಕಲರ್ ಸ್ಟೋನ್ಸ್ನ, ರೌಂಡ್ ಶೇಪ್ ಸ್ಟೋನ್ಸ್ನ ಪ್ರಿಕ್ ಮಾಡ್ತೀನಿ. ಆ ಸ್ಟೋನ್ಸ್ನ ಪ್ರಿಕ್ ಮಾಡಿದ್ಮೇಲೆ ಇನ್ನೂ ಬ್ರಿಡಾ ಲುಕ್ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಇದು ಮಷಿನ್ ವರ್ಕ್ ಅಂತ ನೋಡಿ. ತೋಳಿಗೆ ಈ ರೀತಿಯಾಗಿ ಸಿಂಪಲಾಗಿ ಇಟ್ಟಿದ್ದೀನಿ ಇದನ್ನು ಡಿಸೈನ್ನ. ಫ್ರಂಟ್ಗೆ ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ. ಇಲ್ಲೆಲ್ಲ ಸ್ಟೋನ್ಸ್ನ ಪ್ರಿಕ್ ಮಾಡಬೇಕು. ಓಕೆನಾ, ಇದು ತುಂಬ ಚೆನ್ನಾಗಿದೆ. ಈ ಡಿಸೈನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿ, ನೀವು ಕಸ್ಟಮರ್ಗೆ ಈ ಥರ ಡಿಸೈನ್ನ ಹಾಕ್ಕೊಡಿ. ಓಕೆನಾ, ತುಂಬ ಕಷ್ಟ ಇದೆಲ್ಲ ಮಾಡೋದು, ಯಾಕಂದರೆ ಫಿನಿಶಿಂಗ್ ಅನ್ನೋದು ಹೋಯ್ತು ಅಂತಂದರೆ ಮುಗೀತು. ನೆಕ್ಸ್ಟ್ ಇನ್ನೊಂದು ಮಷಿನ್ ಎಂಬ್ರಾಯ್ಡ್ರಿ ಮಾಡಿದ್ದೀನಿ. ಇದು ಬೋಟ್ ನೆಕ್ಕೆಲ್ಲ ಮಾಡಿರೋದು, ಇದು ಮಷಿನ್ ಎಂಬ್ರಾಯ್ಡ್ರಿನ ತೋರಿಸ್ತೀನಿ. ಇಲ್ಲಿ ನೋಡಿ, ಬೋಟ್ ನೆಕ್ಕಲ್ಲಿ ಈ ಶೇಪಲ್ಲಿ ನಾನು ಮಷಿನ್ ಎಂಬ್ರಾಯ್ಡ್ರಿ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ರೀ. ಅದು ಐರನ್ ಮಾಡಿಬಿಟ್ಟಿದ್ದೀನಲ್ಲ, ಅದಕ್ಕೆ ಬಟ್ಟೆ ಅದು ಆ ಥರ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಬ್ಯಾಕಲ್ಲಿ ಈ ರೀತಿಯಾಗಿ ಟೈ ಕಟ್ಕೊಳ್ಳೋದು. ಇದು ಬೋಟ್ ನೆಕ್ಕಲ್ಲಿ ಈ ರೀತಿಯಾಗಿ ಶೇಪ್ ತೆಗೆದಿದ್ದೀನಿ. ಸ್ಲೀವ್ಗೆ ಈ ರೀತಿಯಾಗಿ ವರ್ಕ್ ಹಾಕಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ. ತೋರಿಸ್ತೀನಿ ರೀ ನೋಡಿ, ಎಷ್ಟು ಚೆನ್ನಾಗಿ ತೋಳಿಗೆ ಡಿಸೈನ್ ಇದೆ ಅಂತ. ಅವರು ಫುಲ್ ಏನು ಗ್ರ್ಯಾಂಡ್ ಬೇಡ ಅಂದಿದ್ರು. ಫ್ರಂಟ್ ನೋಡಿ ಈ ರೀತಿ ಹಾಕೊಂಡಿದ್ದೀನಿ. ಫ್ರಂಟೇ ಬೇಕಾದ್ರೆ ಕ್ಯಾಪ್ಚರ್ ಮಾಡ್ಕೊಳ್ಳಿ, ಇದನ್ನೇ ಬೇರೆ ಬ್ಲೌಸ್ಗೆ ಹಾಕಿದ್ರೆ ಆಯಿತು. ಓಕೆನಾ, ಇದೊಂದು ಮಷಿನ್ ಎಂಬ್ರಾಯ್ಡ್ರಿ. ಈಗ ತೋರಿಸ್ತೀನಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ. ಎಷ್ಟು ಗ್ರ್ಯಾಂಡ್ ಲುಕ್ ಬಂದಿದೆ, ಇದರ ಬೆಲೆ ಎಷ್ಟಿರ್ಬೋದು ನಿಖರವಾಗಿ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಹ್ಯಾಂಡ್ ವರ್ಕ್ ಮಾಡೋರು ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ತಿಳಿಸಿ ದಯವಿಟ್ಟು. ಯಾಕಂದರೆ ನಾನು ಯಾವ ರೇಂಜಲ್ಲಿ ಮಾಡಿರ್ಬೋದು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ, ತೋರಿಸ್ತೀನಿ ರೀ ನೋಡಿ. ಬ್ಯಾಕ್ ತೋರಿಸ್ತೀನಿ ರೀ. ಎಷ್ಟು ದಿನ ತೊಗೊಂಡಿರ್ಬೋದು ಈ ಬ್ಲೌಸ್ ಮಾಡೋಕ್ಕೆ, ನಾನು ಈ ಥರ ಹ್ಯಾಂಡ್ ವರ್ಕ್ ಮಾಡೋಕ್ಕೆ ನಾನು ಎಷ್ಟು ದಿನ ತೊಗೊಂಡಿರ್ಬೋದು ನಿಮ್ಮ ಅಂದಾಜಲ್ಲಿ ನೋಡಿ. ಬ್ಯಾಕ್ ಎಲ್ಲ ಫುಲ್ಲು ಡಿಸೈನ್ ಮಾಡಿದ್ದೀನಿ. ಜಾಸ್ತಿ ಫ್ರೆಂಚ್ ನಾಟ್ನೇ ಯೂಸ್ ಮಾಡಿದ್ದೀನಿ, ಫ್ಲವರ್ಗೆ ಆಗಿರ್ಬೋದು, ಮತ್ತು ಅಲ್ಲಿ ಫಿಲ್ಲಿಂಗ್ ಅನ್ನೋದು ಕೊಡೋದಾಗಿರ್ಬೋದು ಫ್ರೆಂಚ್ ನಾಟ್ನೇ ಯೂಸ್ ಮಾಡಿದ್ದೀನಿ. ಮತ್ತು ಇಲ್ಲಿ 3D ಶೇಪ್ ಲುಕ್ಕಲ್ಲಿ ನಾನು ಫ್ಲವರ್ನ ಕ್ರಿಯೇಟ್ ಮಾಡಿದ್ದೀನಿ ನೋಡಿ, ಕಾಣಿಸ್ತಾ ಇರ್ಬೋದು. 3D ಶೇಪ್ ಲುಕ್ಕಲ್ಲಿ ಫ್ಲವರ್ನ ನಾನು ಇದನ್ನ ಹ್ಯಾಂಡಲ್ಲೇ ಮಾಡಿರೋದು. ಈ ಥರ ಫ್ಲವರ್ನ ಇದನ್ನ ದಾರ ಯೂಸ್ ಮಾಡಿದ್ದೀನಿ. ಬಟ್ ಬ್ಲೌಸು ರನ್ನಿಂಗ್ಗೆ, ಸ್ಯಾರಿನ ರನ್ನಿಂಗ್ ಆಗಿರೋದ್ರಿಂದ ಫ್ಲವರಲ್ಲಿ ದಾರ ಅಷ್ಟು ಕಾಣಿಸ್ತಾ ಇಲ್ಲ. ಆಮೇಲೆ ಕಾಣಿಸಲ್ಲ ಅಂತ ಮಧ್ಯ ಈ ರೀತಿಯಾಗಿ ಫ್ರೆಂಚ್ ನಾಟ್ನ ಯೂಸ್ ಮಾಡಿ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ ನೋಡಿ. ಚಮ್ಕಿ ಎಲ್ಲ ಯೂಸ್ ಮಾಡಿದ್ದೀನಿ, ಬೀಡ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ, ಕಟ್ ಬೀಡ್ಸ್ ಯೂಸ್ ಮಾಡಿದ್ದೀನಿ, ಮತ್ತು ಹ್ಯಾಂಗಿಂಗ್ ಬೀಡ್ಸ್ ಎಲ್ಲ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು. ಕಸ್ಟಮರ್ ಕೂಡ ಹಾಕೊಂಡಿದ್ರು, ಅವರು ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಅಂತಂದರು. ಈ ಥರ ಟೆಂಪಲ್ ಶೇಪಲ್ಲಿ ಒಂದು ಡಿಫ್ರೆಂಟಾಗಿ ನೆಕ್ ಶೇಪ್ನ ಯೂಸ್ ಮಾಡಿದ್ದೀನಿ. ಕೆಳಗಡೆನೂ ಕೂಡ ನಾನು ಹ್ಯಾಂಡ್ ವರ್ಕೇ ಮಾಡಿದ್ದೀನಿ. ಈ ಬ್ಲೌಸ್ ಮಾಡೋದಕ್ಕೆ ನಾನು ಅಂದರೆ ಸ್ವಲ್ಪ ಕೆಲಸ ಎಲ್ಲ ಬೇರೆ ಕೆಲಸ ಎಲ್ಲ ಮಾಡ್ತಿದ್ದೆ. ಬ್ಲೌಸ್ ಅರ್ಜೆಂಟ್ ಇರೋರು ಅರ್ಜೆಂಟಲ್ಲಿ ಕೂಡ ಅದು ಬ್ಲೌಸುಗಳು ಸ್ಟಿಚ್ ಮಾಡ್ತಿದ್ದೆ. ನಾನು 3 ಡೇಸ್ ತೊಗೊಂಡೆ ಈ ಬ್ಲೌಸ್ನ ಮಾಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಫ್ಲವರ್ನ ಕ್ರಿಯೇಟ್ ಮಾಡೋದಕ್ಕೆ ನನಗಂತೂ ಸುಸ್ತೇ ಆಗ್ಬಿಡ್ತು, ಅಷ್ಟು ಚೆನ್ನಾಗಿ ಬಂದಿದೆ ಇದು ಫ್ಲವರ್. ಎಷ್ಟು ಚೆನ್ನಾಗಿದೆ ಅಂತ ಕಸ್ಟಮರ್ ಅವರು ರನ್ನಿಂಗ್ ಬ್ಲೌಸ್ ಪೀಸ್ಗೆ ಇಷ್ಟು ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತ ಅಂದ್ಕೊಂಡಿರಲಿಲ್ಲ. ಅಂತಂದರೆ ಯಾಕಂದರೆ ಗೋಲ್ಡೇ ರನ್ನಿಂಗ್ ಬಂದಾಗ ನಾವು ಅದಕ್ಕೆ ಏನೇ ಲುಕ್ ಕೊಟ್ಟರು ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಯಾಕಂದರೆ ಗೋಲ್ಡ್ ಆಲ್ರೆಡಿ ಶೈನಿಂಗ್ ಆಗಿರುತ್ತೆ. ಬಟ್ ಇದಕ್ಕೊಂದು ಶೈನಿಂಗ್ ಲುಕ್ ಅನ್ನೋದು ಕೊಟ್ಟು ಫ್ರಂಟ್ ಈ ರೀತಿಯಾಗಿ ಬಂದಿದೆ. ಬ್ಯಾಕ್ ನೋಡಿ ಕ್ಯಾಪ್ಚರ್ ಮಾಡ್ಕೊಳ್ಳಿ, ಮಾಡೋರು ಈ ರೀತಿಯಾಗಿ ಹ್ಯಾಂಡ್ ವರ್ಕ್ ಮಾಡಿಕೊಡಿ. ಓಕೆನಾ, ನೋಡಿ ಈ ರೀತಿಯಾಗಿ ಎಲ್ಲ ಜುಮ್ಕ ಎಲ್ಲ ಇಟ್ಟಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ. ಓಕೆನಾ, ಚೆನ್ನಾಗಿದೆ ಇದು. ಇನ್ನೊಂದು ಹ್ಯಾಂಡ್ ವರ್ಕ್ ಮಾಡಿದ್ದೀನಿ, ಅದು ಸಿಂಪಲ್ ಆಗಿದೆ. ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ತುಂಬ ವೇಟ್ ಇದೆ ಕೂಡ ಇದು ಬ್ಲೌಸು, ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಈ ರೀತಿಯಾಗಿ 3D ಶೇಪಲ್ಲಿ ಫ್ಲವರ್ನ ಕ್ರಿಯೇಟ್ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಸೂಪರಾಗಿದೆ. ರಿಸೆಪ್ಷನಲ್ಲಿ ಹುಡುಗಿನೇ ಮಿಂಚಬೇಕು ಆ ರೀತಿಯಾಗಿದೆ. ಇನ್ನೊಂದು ಸಿಂಪಲ್ಲಾಗಿ ಹ್ಯಾಂಡ್ ವರ್ಕ್ ಹಾಕಿದ್ದೀನಿ, ಇದು ಅಷ್ಟೇ ಸಿಂಪಲ್ಲಾಗಿದ್ದರೂ ಕೆಲಸ ಜಾಸ್ತಿ ಹಿಡೀತು ನೋಡಿ. ಎಷ್ಟು ಚೆನ್ನಾಗಿದೆ. ಚಮ್ಕಿ ಫ್ರೆಂಚ್ ನಾಟು, ಲಾಂಗ್ ಫ್ರೆಂಚ್ ನಾಟು
ಮತ್ತು ಕಟ್ ವರ್ಕ್ ಶೇಪಲ್ಲಿ ಬೀಡ್ಸ್ ಲೋಡಿಂಗು ಮತ್ತು ಈ ಕಡೆ ಫ್ರೆಂಚ್ ನಾಟ್ ಕೊಟ್ಟಿದ್ದೀನಿ ಓಕೆನಾ. ಈ ರೀತಿಯಾಗಿ ನೋಡಿ, ತೋಳ್ಗೂ ಕೂಡ ಅದೇ ರೀತಿಯಾಗಿ ಕೊಟ್ಟಿದ್ದೀನಿ, ಫ್ರಂಟು ಕೂಡ ಅದೇ ರೀತಿಯಾಗಿ ಕೊಟ್ಟಿದ್ದೀನಿ. ಇದು ಸಿಂಪಲ್ ಆಗಿರ್ಬೋದು ನೋಡಿ, ಆಪೋಸಿಟ್ ಕಲರ್ ಕಾಂಬಿನೇಷನ್ ಇರೋದ್ರಿಂದ ಸಿಂಪಲ್ ಆಗಿದ್ರು ಎಷ್ಟು ಬ್ರಿಡಲ್ ಲುಕ್ ಕೊಡ್ತಾಯಿದೆ ಅಂತ ತೋರಿಸ್ತೀನಿ. ಎಷ್ಟು ಬ್ರಿಡಲ್ ಲುಕ್ ಕೊಡ್ತಾಯಿದೆ ಅಂತ. ಇನ್ನೊಂದು ಹ್ಯಾಂಡ್ ವರ್ಕ್ ಮಾಡಿದ್ದೀನಿ ಬೋಟ್ ನೆಕ್ಕೆ, ಅದು ಅದನ್ನ ಕಸ್ಟಮರ್ ತೊಗೊಂಡೋಗಿದ್ದಾರೆ ಅವರು ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು. ತೊಗೊಬರಲಿ, ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ಓಕೆನಾ. ಎಷ್ಟು ನೀಟಾಗಿ ಬಂದಿದೆ ನೋಡಿದ್ರೆ. ನಾನು ಇಷ್ಟು ಒಂಥರ ಎಲ್ಲ ಕೆಲಸ ಮಾಡ್ತೀನಿ. ಕುಚ್ಚು ಈಗ ಹಾಕ್ತಾಯಿದ್ದೀನಿ, ರೆಡಿ ಆಗ್ತಾಯಿದೆ. ಬ್ಲೌಸಸ್ ಬಂದು ತೊಗೊಂಡೋಗ್ತೀವಿ ಅಂತ ಅಂದರು, ಅದಕ್ಕೋಸ್ಕರ ಫೋಟೋ ಶೂಟ್ ಅನ್ನೋದನ್ನ ಮಾಡಿಕೊಂಡೆ. ತುಂಬ ಜನ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ನಾವು ಮಾಡ್ತಿರೋಂಥ ಡಿಸೈನ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳಿ, ನೀವು ಕೂಡ ಕಸ್ಟಮರ್ಗೆ ಹಾಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನೆಕ್ಸ್ಟ್ ಇನ್ನೂ ಬ್ಲೌಸ್ ಡಿಸೈನ್ಸ್ ಇದೆ, ಅದೆಲ್ಲ ತೋರಿಸ್ತೀನಿ ರೀ. ಇದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು. ಈ ಡಿಸೈನ್ನ ಸ್ವಲ್ಪ ಅವ್ರಿಗೆ ಬೇಗ ಅರ್ಜೆಂಟಾಗಿ ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ನೋಡಿ ಇದನ್ನು ಸಿಂಗಲ್ ಥ್ರೆಡ್ಡಲ್ಲಿ ಮಾಡಿರೋದು. ಎಷ್ಟು ಬ್ರಿಡಲ್ ಲುಕ್ ಕೊಡ್ತಾಯಿದೆ ಬ್ಲೌಸ್ಗೆ ಅಂದರೆ ತುಂಬ ಬ್ರಿಡಲ್ ಲುಕ್ ಕೊಡ್ತಾಯಿದೆ. ನನಗಂತೂ ತುಂಬಾ ಖುಷಿ ಆಯಿತು ಈ ಡಿಸೈನ್ ನೋಡಿ. ಯಾಕಂದರೆ ಈ ಡಿಸೈನು ತುಂಬ ಅಂದರೆ ಒಂದು ಅವರು ಕಸ್ಟಮರ್ ಫೋನ್ ಮಾಡಿ ಕೂಡ ಹೇಳಿದ್ರು ಎಷ್ಟು ಚೆನ್ನಾಗಿದೆ ಈ ಡಿಸೈನು ಅಂತ. ಮತ್ತು ನಾನು ಈ ಡಿಸೈನ್ ಆಲ್ರೆಡಿ ತೋರಿಸಿದ್ದೀನಿ. ಸ್ಯಾರಿಗೆ ಮ್ಯಾಚಿಂಗ್ ಆಗೋ ಥರ ಬ್ಲೌಸ್ ಪೀಸು, ಆ ಥರವಾಗಿ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಬ್ಲೌಸ್ ಪೀಸ್ನ ಇದನ್ನ ಆಲ್ರೆಡಿ ನಾನು ಕಸ್ಟಮರ್ ರೆಡಿ ಮಾಡಿ ಕೊಟ್ಟಿದ್ದೀನಿ. ಇದನ್ನು ಯಾವ ರೀತಿಯಾಗಿ ಮಾಡಿದೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆನಾ. ಯಾರ್ಯಾರಿಗೆ ನಾನು ಮಾಡಿರುವಂಥ ಡಿಸೈನ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.